ಐಫೋನ್ ಯಾರ ಹತ್ರ ಇದೆ, ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ 18.3 ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಮಾಡಿದ್ಮೇಲೆ ನಿಮ್ಗೆ ಏನೇನು ಫೀಚರ್ಸ್ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಈ ಒಂದು ಅಪ್ಡೇಟ್ ತುಂಬ ಹೆಲ್ಪ್ ಆಗ್ಬೋದು, ಆಯಿತಾ. ಸೊ ಅಪ್ಡೇಟ್ಸ್ ಏನೋ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾರೋ ಇರೋವಾಗಲೇ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ಐಫೋನಲ್ಲಿ ಈ ಒಂದು 18.3 ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಇದನ್ನು ಅಪ್ಡೇಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಜನರಲ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ನಿಮ್ಗೆ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಬಂದಿರೋದು ನಿಮಗೆ ತೋರಿಸುತ್ತೆ. ಸೊ ಜಸ್ಟ್ ನೀವು ಅಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ನ ಮಾಡಿ ಆ ಒಂದು ಅಪ್ಡೇಟ್ನ ನೀವು ಮಾಡ್ಕೊಳ್ಳಿ. ಇವಾಗ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಎಲ್ಲ ಮಾಡಿ. ಸೊ ಬನ್ನಿ ಇವಾಗ ಇದರಲ್ಲಿ ಏನೇನು ಫೀಚರ್ಸ್ ಆ್ಯಡಪ್ ಆಗಿದೆ ನಾವು ಅಪ್ಡೇಟ್ ಮಾಡಿದ್ಮೇಲೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, 18.3 ವರ್ಷನ ನೀವು ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಫಸ್ಟ್ ಸಿಗ್ತಾ ಇರುವಂಥ ಒಂದು ಹೊಸ ಫೀಚರ್ ಏನಪ್ಪ ಅಂತಂದರೆ, ಕ್ಯಾಲ್ಕುಲೇಟರಲ್ಲಿ ಒಂದು ಹೊಸ ಫೀಚರ್ ಸಿಗ್ತಾ ಇದೆ. ಸೊ ನಿಮ್ಮ ಒಂದು ಐಫೋನಲ್ಲಿ ಕ್ಯಾಲ್ಕುಲೇಟರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ನ ಮಾಡಿದೆ. ಈಗ ಇಲ್ಲಿ ನಾನು ಒಂದು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, 2 × 2 ಅಂತ ನಾನು ಮಲ್ಟಿಪ್ಲೈ ಮಾಡ್ತೀನಿ. 2 × 2 = 4. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಇಲ್ಲಿ ಈಕ್ವಲ್ ಕೊಡ್ತೀನಿ, 4 ಬಂತ ಆನ್ಸರು. ಈಗ ಇಲ್ಲಿ ಹೊಸ ಫೀಚರ್ ಆ್ಯಡಪ್ ಏನು ಮಾಡಿದ್ದಾರೆ ಅಂತಂದರೆ, ನೀವು ಇಲ್ಲಿ ಈಕ್ವಲ್ಸ್ ಕೊಡ್ತಾಯಿತ್ತು ಅಂತಂದರೆ, ಈಕ್ವಲ್ ಅಂತ ಕೊಡ್ತಾಯಿತ್ತು ಅಂತಂದರೆ ಅದು ಆಟೋಮೆಟಿಕಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. 4 × 2 ಆಯಿತು. ಸೊ ಮತ್ತೆ ನಾನು ಈಕ್ವಲ್ ಕೊಟ್ಟರೆ 8 × 2 ಆಗುತ್ತೆ. ನೆಕ್ಸ್ಟು 16 × 2. ಸೊ ಈಕ್ವಲ್ ಹೊಡಿತಾ ಇದ್ದರೆ ಹಿಂಗೆ ಈಗ ನೀವು ಮಲ್ಟಿಪಲ್ಸ್ ಟೈಮು ನೀವು ಮಾಡ್ತಾ ಇರ್ಬೋದು. ಓಕೆ, ಸೊ ಇದು ಅನ್ಲಿಮಿಟೆಡ್, ನೀವು ಎಷ್ಟಾದರೂ ಮಾಡ್ಕೋಬೋದು. ಇದೊಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ ಕ್ಯಾಲ್ಕುಲೇಟರಲ್ಲಿ. ಇದು ಫಸ್ಟ್ ಅಪ್ಡೇಟು ಬಂದಿರೋದು ಈ ಒಂದು 18.3 ಅಪ್ಡೇಟ್ ಮಾಡ್ಕೊಂಡ್ಮೇಲೆ. ಇನ್ನು ಸೆಕೆಂಡ್ ಅಪ್ಡೇಟ್ ಏನು ಬಂದಿದೆ ಅಂತಂದರೆ, ವಾಲ್ಪೇಪರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ನಿಮ್ಮ ಒಂದು ಐಫೋನಲ್ಲಿ ಇವಾಗ ನೀವು ವಾಲ್ಪೇಪರ್ಸ್ಗಳು, ಹೊಸ ವಾಲ್ಪೇಪರ್ಸ್ಗಳು ಬಂದಿದೆ, ಬೇಕು ಅಂತಂದರೆ ಆ್ಯಡಪ್ ಮಾಡ್ಕೋಬೋದು. ಇಲ್ಲಿ ರೈಟ್ ಸೈಡ್ಗೆ ನೀವು ಸ್ವೈಪ್ ಮಾಡಿದ್ರೆ ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಒಂದು ಹೊಸ ವಾಲ್ಪೇಪರ್ಸ್ಗಳನ್ನ ಇವಾಗ ಕೊಟ್ಟಿದ್ದಾರೆ ಈ ಒಂದು ಐಫೋನಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ 18.3ನ. ಸೊ ನಿಮ್ಗೆ ಇಷ್ಟವಾಗಿರುವಂಥ ವಾಲ್ಪೇಪರ್ನ ನೀವು ಈ ಥರ ಸೆಟ್ ಮಾಡ್ಕೋಬೋದು. ಓಕೆ, ಸೊ ಖಂಡಿತವಾಗ್ಲೂ ಈ ಒಂದು ವಾಲ್ಪೇಪರ್ಸ್ಗಳು ನಿಮಗೆ ಇಷ್ಟ ಆಗುತ್ತೆ. ಓಕೆ, ಸೊ ವಾಲ್ಪೇಪರ್ಸ್, ಹೊಸ ವಾಲ್ಪೇಪರ್ಸ್ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಒಂದು ಫೀಚರ್ ಬಂದು ಏನು ಆ್ಯಡ್ ಮಾಡಿದ್ದಾರೆ ಅಂತಂದರೆ, ಸೊ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆ್ಯಪನ್ನು ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಈ ಥರ ಬರುತ್ತೆ. ಹಂಗೆ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಇವಾಗ ಆಟೋಮೆಟಿಕಲಿ ಎಲ್ರಿಗೂ ಕೂಡ ಆನ್ ಆಗುತ್ತೆ. ಮುಂಚೆ ನೀವು ಇದನ್ನು ಹೋಗ್ಬಿಟ್ಟು ನೀವೇ ಆನ್ ಮಾಡ್ಕೋಬೇಕಿತ್ತು, ನಾನು ಲಾಸ್ಟು ಅಪ್ಡೇಟ್ ಬಂದಾಗ ಹೇಳಿದ್ದೆ. ಈಗ ಇದು ಆಟೋಮೆಟಿಕಲಿ ಅದೇ ಆನ್ ಆಗಿರುತ್ತೆ. ಬೇಡ ಅಂತಂದರೆ ನೀವು ಇದನ್ನು ಆಫ್ ಮಾಡ್ಕೋಬೋದು, ಆಯಿತಾ. ಸೊ ಇದೊಂದು ಆ್ಯಡಪ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಈ ಆ್ಯಪಲ್ ಇಂಟೆಲಿಜೆನ್ಸ್ನ ನೀವು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ತಿದ್ರಿ ಅಂದರೆ, ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ ಪ್ಲೇ ಗ್ರೌಂಡ್ ಅಂತ ಬಂದಿರುತ್ತೆ ನಿಮಗೆ. ಇವಾಗ ಈ ಪ್ಲೇ ಗ್ರೌಂಡು ಲಾಸ್ಟ್ ಅಪ್ಡೇಟಲ್ಲೇ ಬಂದಿದೆ. ಇಲ್ಲಿ ನಾವು ಏನು ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ವೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಇವಾಗ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು ಅಂತೆ. ಈಗ ನಾನು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ನನ್ನ ಒಂದು ಫೋಟೋ, ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ, ಗ್ಯಾಲರಿಲಿ ಇರುವಂಥ ಫೋಟೋನ. ಓಕೆ, ಎಕ್ಸಾಂಪಲ್ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಈಗ ನನ್ನ ಒಂದು ಇಮೇಜ್ ಇನ್ನೂ ಕೂಡ ಚೆನ್ನಾಗಿ ಕ್ರಿಯೇಟ್ ಆಗುತ್ತಂತೆ, ಒಂದು ಇಂಡಿಯನ್ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತಂತೆ. ನೀವು ನೋಡ್ಬೋದು ನನ್ನ ಒಂದು ಇಮೇಜ್ನ ಎಷ್ಟು ಚೆನ್ನಾಗಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿದೆ ಅಂತ. ಸೊ ಮುಂಚೆನೂ ಕೂಡ ಚೆನ್ನಾಗಿ ಮಾಡ್ತಾಯಿತ್ತು, ಬಟ್ ಇವಾಗ ಇನ್ನೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ಗಳು ಬಂದಿದೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೀವು ನೋಡ್ಬೋದು. ಸೊ ಒಂದು ವೆರೈಟಿಲೇ ತುಂಬ ನೀಟಾಗಿ ಕ್ಲೀನಾಗಿ ಒಂದು ಇಮೇಜಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದೊಂದು ಹೊಸ ಅಪ್ಡೇಟ್ ಬಂದಿದೆ, ಆ್ಯಡಪ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಇದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು, ಆಯಿತಾ. ಇನ್ನು ನೆಕ್ಸ್ಟು ಒಂದು ಫೀಚರ್ ಏನಪ್ಪ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೇ ಸೊ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಸಮ್ಮರೈಸ್ ನೋಟಿಫಿಕೇಷನ್ ಅಂತ. ಸೊ ಇದು ಆ್ಯಕ್ಚುಲಿ ಆಫಲ್ಲಿ ಇರುತ್ತೆ. ನೀವು ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇದೇನು ಅಂತ ಹೇಳ್ಬಿಡ್ತೀನಿ ನೋಡಿ. ನಿಮಗೆ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ಸ್ಗಳು ಬರ್ತಾ ಇರುತ್ತೆ ಅಲ್ವಾ. ಸೊ ಏನಾದರೂ ಒಂದು ಮೆಸೇಜಸ್ಗಳು ನೋಟಿಫಿಕೇಷನ್ ಬರ್ತಾ ಇರುತ್ತೆ ಈ ಥರ. ಇಲ್ಲಿ ನಿಮ್ಗೆ ಬಂದಾಗ ಆ ಏನು ನೋಟಿಫಿಕೇಷನ್ ಬಂದಿದೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಏನು ಬಂದಿದೆ ಅನ್ನೋದನ್ನ ನಿಮಗೆ ಒಂದು ಸಮ್ಮರೈಸ್ ಮಾಡಿ, ಏನು ಮೆಸೇಜ್ ಬಂದಿದೆ ಅನ್ನೋದನ್ನು ನಿಮ್ಗೆ ಇಲ್ಲಿ ಸಮ್ಮರೈಸ್ ಮಾಡಿ ಟೈಪ್ ಮಾಡಿ ತೋರಿಸುತ್ತೆ, ಆಯಿತಾ. ಇದನ್ನು ನೀವು ಇಲ್ಲಿ ಆನ್ ಮಾಡ್ಕೋಬೇಕು. ಈಗ ಇಲ್ಲಿ ಚೂಸ್ ನೋಟಿಫಿಕೇಷನ್ ಟು ಸಮ್ಮರೈಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಬರುತ್ತೆ, ಆಯಿತಾ. ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟು, ಕಮ್ಯುನಿಕೇಷನ್ನು ಆ್ಯಂಡ್ ಸೋಷಲ್ಲು, ಮತ್ತು ಇದೆಲ್ಲ ಆನ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ರೆಡ್ದಾಗಿ ನಮಗೊಂದು ಆಪ್ಷನ್ ಬರ್ತಾ ಇದೆ, ಹೇಳ್ತಾ ಇದೆ ಟೆಂಪ್ರವರ್ಲಿ ಅನ್ಅವೈಲಬಲ್ ಅಂತ. ಅಂದರೆ ನೀವು ಇಲ್ಲಿ ಸಮ್ಮರೈಸ್ ಆಲ್ ನೋಟಿಫಿಕೇಷನ್ ಕೊಟ್ಟಾಗ ಕೆಲವೊಂದಷ್ಟು ಆ್ಯಪ್ಸ್ಗಳಿಗೆ ಟೆಂಪ್ರವರ್ಲಿ ಅವು ಅನ್ಅವೈಲಬಲ್ ಇದೆ. ಸೊ ನೀವು ನೋಡ್ಬೋದು ಜಿಯೋ ಟಿವಿಗೆ ಟೆಂಪ್ರವರ್ಲಿ ಅನ್ಅವೈಲಬಲ್ ಇದೆ. ಸೊ ಈ ಥರದ್ದು ಒಂದಷ್ಟು ಆ್ಯಪ್ಸ್ಗಳಿಗೆ ನೋಡಿ, ಗ್ಯಾರೇಜ್ ಬ್ಯಾಂಡ್ಗೆ ಅನ್ಅವೈಲಬಲ್ ಇದೆ. ಕೆಲವೊಂದಷ್ಟು ಆ್ಯಪ್ಸ್ಗಳಿಗೆ ಇದು ಸಮ್ಮರೈಸು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ. ಅದನ್ನು
ಈ ಒಂದು ಐಫೋನ್ ಅಪ್ಡೇಟಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ. ಸೊ ನಿಮಗೆ ಕೆಲವೊಂದಷ್ಟು ಸಮ್ಮರೈಸು ಕರೆಕ್ಟಾಗಿ ತೋರಿಸ್ತೇನೆ ಕೂಡ ಇರ್ಬೋದು. ತುಂಬ ಜನ ರಿಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಏನು ಸಮ್ಮರೈಸ್ ಬರ್ತಿತ್ತು ಅದು ಕರೆಕ್ಟಾಗಿ ತೋರಿಸ್ತಿರ್ಲಿಲ್ವಂತೆ. ಅದಕ್ಕೋಸ್ಕರ ಆ್ಯಪಲ್ ಅಪ್ಡೇಟಲ್ಲಿ ಅವರು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ನಮಗೆ ಕೆಲವೊಂದು ಸಮ್ಮರೈಸು ಕರೆಕ್ಟಾಗಿ ತೋರಿಸ್ತೇನೆ ಕೂಡ ಇರ್ಬೋದು ಅಂತ. ಓಕೆ, ಇದೊಂದು ನೆನಪಲ್ಲಿ ಇರಲಿ. ಓಕೆ, ಸೊ ಇದು ಇನ್ನೊಂದು ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಫೀಚರ್ ಏನು ಬಂದಿದೆ ಅಂತಂದರೆ, ಸೊ ನಿಮ್ಮ ಒಂದು ಆ್ಯಪಲ್ ಫೋನಲ್ಲಿ ನೀವು ಸಫಾರಿನ ಓಪನ್ ಮಾಡಿಕೊಂಡು ಸೊ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆ ಒಂದು ವೆಬ್ಸೈಟ್ದು ಯಾವುದಾದ್ರೂ ಒಂದು ಫೋಟೋ ತೊಗೊಂಡಾಗ, ಎಕ್ಸಾಂಪಲ್ ಇವಾಗ ನಾನು ಇದರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ತೀನಿ. ಈ ಸ್ಕ್ರೀನ್ಶಾಟ್ ತೊಗೊಂಡು ಈ ಒಂದು ಫೋಟೋ ಮೇಲೆ ನಾನು ಕ್ಲಿಕ್ನ ಮಾಡಿ ಫುಲ್ ಪೇಜ್ ಅಂತ ನಾನು ಕೊಡ್ತೀನಿ. ಓಕೆ, ಫುಲ್ ಪೇಜ್ ಕೊಟ್ಟಾಗ ನಮ್ಗೆ ಅದರ ಒಂದು ಪೇಜಲ್ಲಿ ಏನೇನಿದೆ ಫೋಟೋ ಅದೆಲ್ಲ ನಮಗಿಲ್ಲಿ ತೋರಿಸುತ್ತೆ ಅಲ್ವಾ. ಸೊ ಈಗ ನಾನು ಇದನ್ನು ಕ್ರಾಪ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ರಾಪ್ದೊಂದು ಸಿಂಬಲ್ ಇದೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನನಗೆ ಬೇಕಾಗಿರುವಂಥ ಒಂದಷ್ಟು ಇದಕ್ಕೆ ಮಾತ್ರ ನಾನು ಪೇಜನ್ನು ಕ್ರಾಪ್ ಮಾಡ್ಕೊಳ್ತೀನಿ. ಕ್ರಾಪ್ ಮಾಡಿಕೊಂಡು ನಾನು ಡನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗಿಲ್ಲಿ ಒಂದು ನೋಟಿಫಿಕೇಷನ್ ಬರ್ತಾ ಇದೆ, ದ ಕ್ರಾಪ್ಡ್ ಕಂಟೆಂಟ್ ಈಸ್ ನಾಟ್ ರಿಮೂವ್ಡ್ ಫ್ರಮ್ ದ PDF ಅಂತ ತೋರಿಸ್ತಾ ಇದೆ. ಅಂತಂದರೆ ನೀವು ಇವಾಗ ಏನು ಕ್ರಾಪ್ ಮಾಡಿ ನೀವು ಫೋಟೋಸ್ನ ನೀವು ಕಳಿಸ್ತಾ ಇದ್ರಿ ಈ ಥರ, ಸೊ ಈ ಒಂದು ಕ್ರಾಪ್ ಮಾಡಿರುವಂಥ ಇಮೇಜು ಕೆಲವ್ರಿಗೆ ಫುಲ್ಲು ಕೂಡ ತೋರಿಸ್ಬೋದು ಆಯಿತಾ. ಅದನ್ನು ಐಫೋನ್ ಅವರು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಅರ್ಥ ಆಯಿತಾ. ನೀವು ಫುಲ್ ಪೇಜ್ ಫೋಟೋ ತೆಗೆದು ಕ್ರಾಪ್ ಮಾಡಿ ಕಳಿಸಿದ್ರು ಕೂಡ ಆ ಒಂದು ಇಮೇಜು ಕೆಲವೊಂದು ಫೋನ್ಸ್ಗಳಲ್ಲಿ ಫುಲ್ಲು ಕಾಣಿಸ್ಬೋದು ಅನ್ನೋದನ್ನ ಅವರು ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಫೋಟೋಸ್ಗಳು ಕಳಿಸ್ಬೇಕಾದ್ರೆ ಹುಷಾರಾಗಿರಿ. ಸೊ ಇದನ್ನು ಬಿಟ್ಟರೆ ಇನ್ನೇನಾದರೂ ಬೇರೆ ಏನಾದರೂ ಅಪ್ಡೇಟ್ಸ್ ಬಂದಿದೆಯಾ ಅಂತಂದರೆ, ಬೇರೆ ನೀವು ಐಫೋನ್ 16 ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವು ಕ್ಯಾಮ್ರಾ ಕಂಟ್ರೋಲ್ ಎಲ್ಲ ಬಂದಿದೆ ಅಪ್ಡೇಟ್ಸ್ಗಳು. ಸೊ ನಂದು ಐಫೋನ್ 15 Pro Max, ಹಾಗಾಗಿ ಸದ್ಯಕ್ಕೆ ನಾನು ಇಷ್ಟು ಅಪ್ಡೇಟ್ಸ್ಗಳು ಮಾತ್ರ ನಾನು ಯೂಸ್ ಮಾಡೋದಕ್ಕೆ ಸಾಧ್ಯ. ಇಷ್ಟು ಅಪ್ಡೇಟ್ಸ್ಗಳು ಮಾತ್ರ ನಮಗೆ ಬಂದಿರೋದು. 16 ಇಟ್ಟಿರೋರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲವೊಂದು 2-3 ಅಪ್ಡೇಟ್ಸ್ಗಳು ಎಕ್ಸ್ಟ್ರಾ ಬಂದಿದ್ದಾವೆ. ಓಕೆ, ಆ್ಯಂಡ್ ಇನ್ನು ಕೆಲವು ನೀವು ಆ್ಯಪಲ್ ಮ್ಯೂಸಿಕಲ್ಲಿ ಸಾಂಗ್ಸ್ಗಳನ್ನ ಕೇಳ್ತಿದ್ದಾಗ ನೀವು ಆಟೋಮೆಟಿಕಲಿ ಅದನ್ನು ಕ್ಲೋಸ್ ಮಾಡಿದ್ರೂ ಕೂಡ ಸಾಂಗ್ಸು ಆಟೋಮೆಟಿಕಲಿ ಪ್ಲೇ ಆಗ್ತಾನೆ ಇತ್ತಂತೆ, ಕ್ಲೋಸ್ ಆಗ್ತಾನೆ ಇರಲ್ವಂತೆ. ಆ ಒಂದು ಬಗ್ಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಕೆಲವೊಂದಷ್ಟು ಬಗ್ಸ್ಗಳು ಏನೇನು ಐಫೋನಲ್ಲಿ ನಡೀತಿತ್ತು ಅದನ್ನು ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಬ್ಯಾಟ್ರಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕೆ ಈ ಒಂದು ಹೊಸ ಅಪ್ಡೇಟಲ್ಲಿ ಆಗಿರುವಂಥದ್ದು. ಐಫೋನ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ಗಳು ಬಂದರೂ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ತುಂಬ ಹೆಲ್ಪ್ ಆಗ್ಬೋದು. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.